ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ, ಚಿಕ್ಕವಳಿದ್ದಾಗ ನೀ ನನಗೆ ಕೈ ತುತ್ತು ಕೊಡ್ತಿದ್ದೆ. ಹೊಟ್ಟೆ ತುಂಬಿದ್ರು ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತಿತ್ತು. ಈಗಲೂ ತುಂಬಾ ಆಸೆ ಆಗ್ತಿದೆ. ನಂಗೂ ಕೊಡಮ್ಮ. ಪಾಪು ತಗೋ. ಇಲ್ಲ, ನನಗೇನು ಬೇಕಾಗಿಲ್ಲ, ನಾನೇ ಊಟ ಮಾಡ್ತೇನೆ. ಏನ್ ಹೇಳ್ತಿದ್ಯಾ ಸಮರ್? ಅಮ್ಮನ ಕೈ ತುತ್ತು ತಿನ್ನೋದಕ್ಕೆ ಪುಣ್ಯ ಮಾಡಿರಬೇಕು. ಹೌದು, ತಾಯಿ ಕೈ ತುತ್ತು ದೇವ್ರ ಪ್ರಸಾದಕ್ಕೆ ಸಮಾನ. ತಾಯಿ ಕೈಯಿಂದ ತುತ್ತು ಸಿಗೋಕೆ ಅದೃಷ್ಟ ಮಾಡಿರ್ಬೇಕು. ಜಂಟ್ಪಿಂಡ, ಈ ಬಿಂಕ ಬಿಗುಮಾನನೆಲ್ಲ ಮೂಟೆ ಕಟ್ಟಿಟ್ಟು ಅಮ್ಮ ಕೈ ತುತ್ತು ಹಾಕ್ತಾ ಇದ್ದಾಳೆ, ಊಟ ಮಾಡು. ಹೌದು ಮೈದ್ನ, ಅಮ್ಮನ ಕೈ ತುತ್ತು ಊಟದ ರುಚಿನ ಡಬ್ಬಲ್ ಮಾಡಿದೆ. ಅಣ್ಣ, ನೀನು ಊಟ ಮಾಡದೇ ಇದ್ರೆ ನಿನಗೆ ಲಾಸು. ಅಮ್ಮ ಹೀಗೆ ಕೈ ತುತ್ತು ಕೊಡ್ತಿದ್ರೆ ನಾವೇ ಎಲ್ಲ ಖಾಲಿ ಮಾಡಿಬಿಡ್ತೀವಿ. ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ನಲ್ಲ, ನನಗೆ ಹೊಟ್ಟೆ ತುಂಬಿದೆ, ನೀವೇ ತಿನ್ನಿ. ತುಳಸಿ, ಹೋಗ್ಲಿ ಬಿಡು. ಅವನಿಗೆ ಹೊಟ್ಟೆ ಕೆಟ್ಟಿರಬೇಕು ಅಥವಾ ತಲೆನೇ ಕೆಟ್ಟಿರಬೇಕು. ನೀವು ಊಟ ಮಾಡಿ. ಅಮ್ಮ, ನಮ್ಮ ಪಾಪುಗೆ ಯಾಕೋ ಅಮ್ಮನ ಮೇಲೆ ಕೋಪ ಬಂದಿರೋ ಹಾಗಿದೆ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ಮ ಮಗನ ಊಟ ಮಾಡಿಸಿದ್ದಾಯ್ತಾ? ಹೊಟ್ಟೆ ತುಂಬಿರಲ್ಲ ಅನ್ಸುತ್ತೆ, ಹೋಗಿ ಊಟ ಮಾಡಿಸಿ. ನೀನು ನನ್ನ ಮಗನೇ ಅಲ್ವಾ ಪಾಪು? ನೀನು ಹಶುಕೊಂಡಿದ್ರೆ ನನಗೆ ಹೊಟ್ಟೆ ಉರಿ ಅಲ್ವಾ? ಮಗನ? ನೀವು ಯಾವತ್ತು ನನ್ನ ಈ ಮನೆನ ಬಿಟ್ಟು ಆ ಮನೆಗೆ ಹೋದ್ರೋ ಅವತ್ತೇ ಈ ತಾಯಿ ಮಗ ಅನ್ನೋ ಸಂಬಂಧ ಮುಗಿದೋಯ್ತು. ತಾಯಿ ಮಗ ಅನ್ನೋ ಸಂಬಂಧ ಇಲ್ಲ ಅನ್ನೋದಿದ್ರೆ ಈ ಭೂಮಿ ಮೇಲೆ ಮನುಷ್ಯರೇ ಇರ್ತಾ ಇರ್ಲಿಲ್ಲ ಪಾಪು. ಜೀವ ಹೋದ್ರೂ ಜೀವಂತವಾಗಿ ಉಳ್ಕೊಳ್ಳೋ ಸಂಬಂಧ ಅಂದ್ರೆ ಅದು ತಾಯಿ ಮಕ್ಕಳ ಸಂಬಂಧ. ಆದ್ರೆ ನನ್ನ ಪಾಲಿಗೆ ಆ ಪ್ರೀತಿ ಇಲ್ಲ ಅಂತಂದ್ಮೇಲೆ ಆ ಸಂಬಂಧ ಇಲ್ಲ ಅಂತ ತಾನೇ ಅರ್ಥ. ಪ್ರೀತಿ ಇದೆ, ಆದ್ರೆ ನೀನು ಆ ಪ್ರೀತಿನ ಸ್ವೀಕಾರ ಮಾಡ್ತಾ ಇಲ್ಲ. ಹಾಗಂತ ನೀವು ತಿಳ್ಕೊಂಡಿದ್ದೀರ ಅಷ್ಟೇ. ಮುಷ್ಟಿ ಬಿಗಿಯಾಗಿ ಹಿಡ್ಕೊಂಡು ಊಟ ಮಾಡಕ್ ಹೋದ್ರೆ ಅನ್ನ ಕೈಗೆ ಸಿಗತ್ತಾ? ಊಟದ ಮುಂದೆ ಆಗ್ಲಿ ತಾಯಿ ಮುಂದೆ ಆಗ್ಲಿ ಯಾವತ್ತೂ ಬಿಗ್ಮಾನ ತೋರ್ಸಕ್ ಹೋಗ್ಬಾರ್ದು. ಅಷ್ಟಕ್ಕೂ ಯಾಕೆ ಹೀಗೆ ಆಡ್ತಾ ಇದೀಯಾ? ಈಗ ನಾನು ಇಲ್ಲೇ ಇದ್ದೀನಿ ಅಲ್ವಾ? ನೀನು ಎಲ್ರ ಹಾಗೆ ಎಲ್ರ ಜೊತೆ ಪ್ರೀತಿಯಿಂದ ಯಾಕಿರಲ್ಲ ಪಾಪು? ನನಗೆ ಮೊದಲೇ ಸರಿ ಅಮ್ಮ ಅನ್ನೋ ಪಟ್ಟ ಕೊಟ್ಟೋನೆ ನೀನು. ನಿನ್ನ ಬಾಯಿಂದ ಅಮ್ಮ ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ನನ್ನ ಜೀವನದಲ್ಲಿ ಯಾರೇ ಬಂದ್ರು ಯಾರೇ ಹೋದ್ರು ಅಮ್ಮ ಅನ್ನೋ ಪದ ನನ್ನ ಉಸಿರಲ್ಲಿ ಬೆರ್ತೋಗಿದೆ ಪಾಪು. ನಿನ್ನ ಧ್ವನಿ ನನ್ನ ಕಿವಿನಲ್ಲಿ ಈಗಲೂ ನನಗೆ ಕೇಳಿಸ್ತಾನೆ ಇರುತ್ತೆ. ನಿನಗೆ ಯಾಕೆ ನಾನು ಅರ್ಥ ಆಗ್ತಾ ಇಲ್ಲ ಪಾಪು? ನನಗೆಲ್ಲ ಅರ್ಥ ಆಗುತ್ತೆ, ಆದ್ರೆ ನನ್ನ ಪ್ರೀತಿನ ನಾನು ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಈಗ ಅದೆಲ್ಲ ಮುಗ್ದೋಗಿರೋ ಮಾತು ಬಿಡಿ.
ನನ್ನಿಂದ ನಮ್ಮ ಅಮ್ಮನ ದೂರ ಮಾಡಿದ್ನಲ್ಲ, ಅದಕ್ಕೆ ಆ ದೇವರು ಅಣ್ಣ ತಮ್ಮಂದ್ರನ್ನ ದೂರ ಮಾಡಿದ್ದಾನೆ. ಹಾಗೆಲ್ಲ ಮಾತಾಡಬೇಡ ಪಾಪು. ಈ ರೀತಿ ದೂರ ಆಗಿರೋ ಅವರು ಒಂದು ವೇಳೆ ನಮ್ಮಿಂದನೂ ದೂರ ಆಗಿರ್ಬೋದಲ್ವಾ? ನಿನಗೆ ತಾಯಿ ಇದ್ರು ತಾಯಿ ಪ್ರೀತಿ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ. ಆ ಮಕ್ಕಳಿಗೆ ತಾಯಿ ಪ್ರೀತಿ ಬೇಕು ಅಂದ್ರೂ ಹೆತ್ತ ತಾಯಿ ಅವ್ರ ಜೊತೆಗಿಲ್ಲ. ಹೀಗಿರುವಾಗ ಅವ್ರಿಗೆ ತಾಯಿ ಪ್ರೀತಿ ಕೊಡೋದೇ ತಪ್ಪೇನೋ? ನೋಡು ಪಾಪು, ನಿನ್ನ ಮನಸ್ಸಲ್ಲಿ ಯಾವತ್ತೂ ಅವ್ರ ಬಗ್ಗೆ ಕೆಟ್ಟ ಯೋಚನೆಗಳು ಬರಬಾರ್ದು. ನನ್ನ ಪಾಪು ಯಾವತ್ತೂ ಒಳ್ಳೆಯದನ್ನೇ ಯೋಚನೆ ಮಾಡೋನು, ಒಳ್ಳೆಯದನ್ನೇ ಬಯಸೋನು. ಆ ನಂಬಿಕೆ ನನಗಿದೆ. ಹಾಲು ತಗೋ. ಈ ರೀತಿ ದೂರ ಆಗಿರೋ ಅವರು ಒಂದು ವೇಳೆ ನಮ್ಮಿಂದನೂ ದೂರ ಆಗಿರ್ಬೋದಲ್ವಾ? ಅಂದ್ರೆ ಅಭಿ ಸರ್ ಮತ್ತೆ ಅಭಿ ನನ್ನಿಂದ ದೂರ ಆದ್ರ? ನೋಡಿದ್ಯಾ ಅಕ್ಕ, ಈ ಮನೇಲಿ ನೆಮ್ಮದಿ ಹೇಗೆ ನಾಶ ಆಗ್ತಿದೆ ಅಂತ ನೋಡ್ತಿದ್ಯಾ? ಮಾಧವನಿಬ್ರು ಮಕ್ಕಳು ದೂರ ಆದ್ರು. ಆ ತುಳಸಿನೂ ಮನೆ ಬಿಟ್ಟು ಹೋದ್ಲು. ಮಾಧವ ಅವರನ್ನೆಲ್ಲ ನೆನೆಸ್ಕೊಂಡು ಪ್ರತಿ ಕ್ಷಣ ನರಳ್ತಿದ್ದಾನೆ. ಅಭಿ ಇನ್ ಮುಂದೆ ನನ್ನ ತಾಳ ಆಗಿರ್ತಾನೆ. ಇದೆಲ್ಲ ಶುರು ಅಷ್ಟೇ. ಆ ಮಾಧವನ್ಗೆ ನಾನು ಯಾಕಾದ್ರೂ ಈ ಭೂಮಿ ಮೇಲೆ ಬದುಕಿದೀನೋ ಅನ್ನಿಸ್ಬೇಕು. ಈ ಮನೆ ಸ್ಮಶಾನ ಆಗ್ಬೇಕು. ಆ ಮಾಧವ ನರಳಿ ನರಳಿ ಸಾಯುವಂಥ ದಿನ ದೂರ ಇಲ್ಲ ಅಕ್ಕ. ಆದಷ್ಟು ಬೇಗ ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ತೀನಿ, ಆದಷ್ಟು ಬೇಗ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.